ಧರ್ಮಸ್ಥಳ ಭಾಗದಲ್ಲಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಟ್ವಿಸ್ಟ್ಗಳು ಈಗ ಸಿಗ್ತಾ ಇದೆ ಆ ಪ್ರಕರಣಕ್ಕೆ. ಯಾಕಂದ್ರೆ 2023ರಲ್ಲಿ ಚಿನ್ನಯ್ಯ ಮೊದಲ ಬಾರಿಗೆ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಭೇಟಿಯಾಗಿ ಶವಗಳನ್ನ ಹೂತಿಟ್ಟ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾನೆ. ಈಗ ಮಹೇಶ್ ಶೆಟ್ಟಿ ತಿಮರೋಡಿ ಆ ಒಂದು ವಿಡಿಯೋಗಳನ್ನ 3 ಭಾಗಗಳಾಗಿ ವಿಂಗಡಿಸಿ ಒಂದೊಂದು ವಿಡಿಯೋಗಳನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ. ಧರ್ಮಸ್ಥಳದ ಸೌಜನ್ಯ ಕೇಸ್ಗೆ ಈಗ ದಿನೇ ದಿನೇ ಟ್ವಿಸ್ಟ್ ಸಿಗ್ತಾ ಇರುವಂತದ್ದು. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಚಿನ್ನಯ್ಯ ಮೊದಲ ಬಾರಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರಹಸ್ಯವಾಗಿ ವಿಡಿಯೋವನ್ನ ಮಾಡ್ಕೊಂಡಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ವಿಠಲ್ ಗೌಡ ಎಂಬಾತ ಚಿನ್ನಯ್ಯನನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಚಿನ್ನಯ್ಯ ತಿಮರೋಡಿ ಮಾತುಕತೆಯ 4ನೇ ವಿಡಿಯೋ ಈಗ ರಿಲೀಸ್ ಆಗಿದೆ. ಈ ಹಿಂದೆ 3 ವಿಡಿಯೋಗಳನ್ನ ರಿಲೀಸ್ ಮಾಡಲಾಗಿತ್ತು. ಈಗ 4ನೇ ವಿಡಿಯೋ ಕೂಡ ರಿಲೀಸ್ ಆಗಿದೆ. ಸೌಜನ್ಯ ಸಾವಿನ ಬಗ್ಗೆ ತಿಮರೋಡಿಗೆ ಚಿನ್ನಯ್ಯ ಇಂಚಿಂಚು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಆ ಎಲ್ಲ ವಿಡಿಯೋಗಳು ಈಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ. 4ನೇ ವಿಡಿಯೋದಲ್ಲಿ ಸೌಜನ್ಯ ಬಗ್ಗೆ ಮಾತನಾಡಿರುವಂತಹ ಚಿನ್ನಯ್ಯ, ಸೌಜನ್ಯ ವಿಚಾರವಾಗಿ ಏನಾದರೂ ರಹಸ್ಯ ಮಾತುಕತೆ ಆಗಿದೆಯಾ, ಏನೆಲ್ಲ ವಿಚಾರಗಳನ್ನ ಸ್ಪಷ್ಟಪಡಿಸಿದ್ದಾನೆ ಅನ್ನುವಂಥದ್ದು ವಿಡಿಯೋದಲ್ಲಿ ಹರಿಬಿಟ್ಟಿದ್ದಾರೆ. ಇನ್ನು 4ನೇ ವಿಡಿಯೋ ನೋಡೋಕ್ಕೂ ಮುನ್ನ ಮೊದಲನೇ ವಿಡಿಯೋದಲ್ಲಿ ಏನಿದೆ, 2ನೇ ವಿಡಿಯೋದಲ್ಲಿ ಏನಿದೆ, ಹಾಗೆ 3ನೇ ವಿಡಿಯೋದಲ್ಲಿ ಚಿನ್ನಯ್ಯ ಮಹೇಶ್ ತಿಮರೋಡಿ ಶೆಟ್ಟಿ ಜೊತೆಗೆ ಏನೆಲ್ಲ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ಬನ್ನಿ ನೋಡೋಣ. ಅಲ್ಲಿಗೆ ಪೊಲೀಸರು ಬರುದಿಲ್ಲ, ನನ್ನನ್ನು ಉದ್ದಾಕ್ಲಿಕ್ಕೆ ಬಿಡ್ತಾರೆ. ಉದ್ದಾಕಿ ನಾನು ನನ್ನಷ್ಟೇ ಬರ್ಬೇಕು ಅಷ್ಟೇ. ಅದು ಬಟ್ಟೆ ತೆಗೆದು ಅದು ಯಾವ್ದು ಸಂಪ್ರದಾಯ ಇಲ್ಲ. ಒಂದು ದಿನ ಇದು ಪೋಸ್ಟ್ ಮಾರ್ಟಮ್ ಮಾಡೋದಿಲ್ಲ, ಅದು ಯಾವುದಿಲ್ಲ. ಅದು ಪೋಸ್ಟ್ ಮಾರ್ಟಮ್ ಅಂದ್ರೆ ಈಗ ಇವರು ಮೀನು ಹಿಡಿಲಿಕ್ಕೆ ಅಂತ ಒಂದು ನಮ್ಮ ರೂಂಬೈನವರು ಹೋದ್ರು ರಾತ್ರಿ. ಆಗ ಹೂವಪ್ಪ ಇದ್ರು, ಸುಬ್ರೇಶ್ವರ ಅಂತ ಹೂವಪ್ಪ ಅಂತ ಅವರು ಇರುವಾಗ ನೈಟ್ ಮೀನಿನ ಹಾಕಿ ಹೋದವರು ಇಬ್ರು ನೀರಲ್ಲಿ ಸುತ್ಕೊಂಡು ಅದನ್ನು ತೆಗೆದು ಬಂದು ಪಾಂಗಳಲ್ಲಿ ಮಸಾಲ ಇದರಲ್ಲಿ ಇಟ್ಟು ಪೋಸ್ಟ್ ಮಾರ್ಟಮ್ ಮಾಡಿದ್ರು. ಅವಾಗ ನನ್ನ ಕೈಲೇ ತಿನ್ಸಿದ್ರು ಅವರು. 7 ಜನ ಪೋಸ್ಟ್ ಮಾರ್ಟಮ್ ಬೇರೆ ಜನ ಇಲ್ಲ. ಅದೊಂದಕ್ಕೆ ಮಾತ್ರ ಬಂದಿದ್ದಾರೆ ಪೊಲೀಸ್ನವರು. ಕಾಂಪೌಂಡರ್ ಬಂದದ್ದು, ಡಾಕ್ಟರ್ ಬರಲಿಲ್ಲ. ಡಾಕ್ಟರ್ ಬಂದಿಲ್ಲ. ಅದನ್ನು ಇದು ಮಾಡಿ ಅವರ ಏನವನ್ನ ಅವರ ಲೋಕಲ್ಲೇ ಕಲಿಸಿಕೊಟ್ರು. ಒಂದು ಕಲಿಸಿಕೊಟ್ರು. ಎಲ್ಲಿ ಅದು ಲೋಕಲ್ ಅಲ್ಲಿ ಮುಂಬೈ ಅದು ಅದೇ ಕತೆ. ಈಗ ಹೂವಪ್ಪ ಅಂತಿದ್ದಾರೆ. ಅದು ನಾನು ಹೇಳ್ಬೇಕಂದ್ರೆ ತುಂಬಾ ಕತೆ ಉಂಟು. ನಮ್ಗೆ ಅನ್ಯಾಯ ಎಲ್ಲಿವರೆಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಮಗೆ ಮಾಡಿದ ಅನ್ಯಾಯ ದೇವರಿಗೆ ಗೊತ್ತಿದ್ದು ಮಾಡ್ತಾರ ಇಲ್ಲಂತ ಮಾಡ್ತಾರ ನಮ್ಗೆ ಗೊತ್ತಿಲ್ಲ. ನಾನು ಅಷ್ಟು ವರ್ಷ ಮಾಡ್ಲಿಕ್ಕೆ 3.5 ಲಕ್ಷ ಕೊಡ್ಬೇಕು. ಯಾವುದು ಗೊತ್ತಿಲ್ಲ ಅಂತ ಹೇಳಿದ್ರೆ ಗೊತ್ತಿದೆ, ಭಗವಂತನಿಗೆ ಗೊತ್ತಿದೆ. 6 ಗಟ್ಟು ದುಡ್ಡು ತಂದ್ರು, 500 ರೂಪಾಯಿ ನೋಟು 6 ಗಟ್ಟು ದುಡ್ಡು ತಂದ್ರು ನಮ್ಮನ್ನು ಕಳ್ಕೊಂಡು ಅಂತ ಹೇಳಿ. ನಮ್ಮನ್ನು ಕಲಿಸ್ಲಿಕ್ಕೆ ಉದ್ದೇಶ ಸೌಜನ್ಯ ವಿಷಯದಲ್ಲಿ ನೀವು ಆ ಕಡೆ ಈ ಕಡೆ ಮಾತಾಡ್ತಿರ್ತೇವೆ ಕಲಿಸಿದ್ರು ನಮ್ಮ. ಹಾಗೆ 6 ಗಟ್ಟು ದುಡ್ಡು ತಂದ್ರು. ಬರೀ 2 ಗಟ್ಟು ದುಡ್ಡಲ್ಲಿ ಮಾತ್ರ ನಮಗೆ ಭಾಗ ಮಾಡಿದ್ರು. ನನ್ನ ಹೆಂಡತಿಗೆ, ನನಗೆ, ನನ್ನ ಭಾವಿಗೆ ಹಾಕೊಂಡಿದ್ರು. ನೇತ್ರಾವತಿ ಅಂತ ಹೇಳಿದ್ರೆ ಅದು ಗವರ್ಮೆಂಟ್ ಜಾಗ. ಅದು ಗವರ್ಮೆಂಟ್ ಜಾಗ. ಮತ್ತೆ ಇವರಿಗೆ ಅಲ್ಲಿ ಇವರ ಸೂಪರ್ವೈಸರ್ ಇರೋದು ಸರ್ಕಾರದ ಇರ್ಬೇಕು. ಸರ್ಕಾರದ ಯಾವ್ದು ಇಲ್ಲ ಅಲ್ಲಿ. ನಾವು ಯಾರನ್ನು ಕಲ್ಲ ಅಂತ ಹೇಳ್ತೀವಿ, ಅವರನ್ನೇ ಪೊಲೀಸ್ ಹಿಡ್ಕೊಂಡು ಹೊಡಿಲಿಕ್ಕೆ ಇರೋದಲ್ಲದೆ ನಾವು ಹೇಳಿದವರನ್ನೇ ಅವ್ರು ಹಿಡ್ಕೊಂಡು ಹೊಡಿಬೇಕು. ಹಾಗೆ ಯಾಕಂದ್ರೆ ನಾನು ಸರಿ ಈ ಕೈಯಲ್ಲಿ ತುಂಬಾ ಮಂದಿಗೆ ಹೋಗ್ತೀನಿ, ನನಗೆ ಜನಗಳು ಹೊಡಿತಾರೆ ಗೊತ್ತಾದ್ರೆ. ಯಾಕಂದ್ರೆ ಇವರು ಹೇಳಿ ನಾನು ಹೊಡಿಯೋದು. ಅದೇ ಮೇಲೆ ಬರುವಾಗ ತುಂಬಾ ಜನರು ರಕ್ತ ಬರುವಾಗೆಲ್ಲ ಹೊಡೆದಿದ್ದೇವೆ. ಅದೆಲ್ಲ ಪೊಲೀಸ್ನವ್ರ ಕೆಲಸ. ನಮ್ಮನ್ನೆಲ್ಲ ಹಿಡ್ಕೊಂಡು ಹೊಡಿಸಿದ್ದಾರೆ. ಒಬ್ಬರಿಗೆ ಹೊಡೆದು ಮೂಗಲ್ಲೆಲ್ಲ ರಕ್ತ ಬಂದು ಭಯಂಕರ. ನಿನ್ನ ಅಪ್ಪಂದ ಡ್ಯಾಮ ಆಗಿ ಇದೆಲ್ಲ ಮಾಡಿ ಎಲ್ಲ ತುಂಬಾ ಜನ ರಕ್ತ ಸುರಿಸುವುದಿಲ್ಲ. ಅಲ್ಲಿ ಗೋಮಟ ಬೆಟ್ಟದಿಂದ ಗೋಮಟ ಬೆಟ್ಟ ಟರ್ನ್ ಅಲ್ಲಿ ಕೆಳಗೆ ಒಂದು ಬರ್ತದೆ. ಈ ಕಡೆ ಪಾಂಗಳ ಕಿಡಿ ಮಣ್ಣದಾರಿ, ಈ ಕಡೆ ಪಾಂಗಳದಿಂದ ಮೇಲೆ ಅದೇ ದಾರಿ ಇಲ್ಲಿ ಹತ್ತಿರಕ್ಕೆ ಬರ್ತದೆ. ಈ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಒಂದು ಯಾರ್ ರೋಡ್ ಇದೆ, ಹೋಗ್ತಾ ಒಂದಿದೆ. ಆಚೆಯಿಂದ ಬರುವಾಗ ಫಸ್ಟ್ ಯಾರ್ ರೋಡ್ ಹತ್ರ ಕೆಳಗಡೆಗೆ ಪ್ಲೇಸ್ ಇದೆ. ಆ ಪ್ಲೇಸಿನಲ್ಲಿ ಏನಿಲ್ಲದೆ ನಾನು ಊತಾಕಿದ್ರೆ 75 ಏನಾದಷ್ಟು ಊತಾಕಿದೆ. ಏನೋ ಅದು ಸ್ಮಶಾನ ಅಲ್ಲ, ಅದು ಸ್ಮಶಾನ ಅಲ್ಲ. ಆದ್ರೆ ನನ್ನನ್ನು ಅಲ್ಲಿ ಅದು ಅಲ್ಲಿ ಗಾಡಿ ಇದೆಯಲ್ಲ, ತರಕಾರಿ ತಳ್ಕೊಂಡು ಹೋಗುದು. ಬಸ್ ಸ್ಟ್ಯಾಂಡಿನಿಂದ ತರಕಾರಿ ತಳ್ಕೊಂಡು ಹೋಗೋ ಗಾಡಿ. ಆ ಗಾಡಿಯಲ್ಲೆಲ್ಲ ಏನವನ್ನ ಹಾಕಿ ತಳ್ಕೊಂಡು ಬಂದು ಅಲ್ಲಿ ಗುಡಿ ತೆಗೆದು ಊತಾಕೋದು. ಈಗ ಒಂದು ಲೈನು, ಈಗ ಒಂದು ಲೈನು.
ಈ ಕಡೆಯಿಂದ ಒಂದು 7-8, ಆ ಕಡೆಯಿಂದ 7-8, ಅಲ್ಲಿ ಅಷ್ಟು ಜನ ಉದ್ದಾಗಿದ್ರು. ಇಲ್ಲಿ ನೇತ್ರಾವತಿ ಹತ್ರ ಲೆಕ್ಕವೇ ಇಲ್ಲ, ಹೊಳೆ ಬದಿಯಲ್ಲೆಲ್ಲ ಲೆಕ್ಕವೇ ಇಲ್ಲ. ಮತ್ತೆ ಅಲ್ಲಿ ಧರ್ಮಸ್ಥಳದಲ್ಲಿ ಎಲಿಮೆಂಟ್ರಿ ಶಾಲೆ ಹತ್ರ ಒಂದು ಈ ಕಡೆ ಭಟ್ರದು ಮನೆ, ಭಟ್ರ ಮನೆ, ದೇವರು ಪೂಜೆ ಮಾಡೋದು ಭಟ್ರ ಮನೆ. ನಮ್ಮ ಅವರು ಸರಿಯಾಗಿ ನನಗೆ ಅಷ್ಟು ಇದಿಲ್ಲ. ನೀವು ಏನೋ ಉಳ್ಳೋ ಜಾಗ ಇಲ್ಲಿ ಭಟ್ರ ಮನೆಯಲ್ಲಿ ಅದು ಬಾವಿ ಬಾವಿ ಎಲ್ಲಿ ಅದು? ಅಲ್ಲಿ ಎಲಿಮೆಂಟ್ರಿ ಶಾಲೆ ಇದೆ, ಹೈಸ್ಕೂಲ್ ಇದೆ ಅವ್ರದ್ದು. ಶಾಲೆ ಹಿಂಬದಿಯಲ್ಲಿ, ಈ ಹೈಸ್ಕೂಲ್ ಇಲ್ಲ, ಆ ಕಡೆ ಶಾಲೆ ಇದೆ ನೋಡಿ. ಆ ಶಾಲೆ ಹಿಂಬದಿಯಲ್ಲಿ ಅವ್ರದ್ದು ಮನೆ. ಇಲ್ಲಿ ಓದ್ತಾ ಇದ್ರು, ಎಂತ ಏನಾಗ್ತದೆ ಗೊತ್ತಿಲ್ಲ. ನಾನು ಇಲ್ಲಿ ಒಂದು ನೇತ್ರಾವತಿಯಲ್ಲಿ ಒಂದು ಎಣ ತೆಗೆದೆ, ಆ ದಿವಸನೇ ನನ್ನನ್ನು ಅಲ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಎಣ ತೆಗಿಬೇಕು ಅಂತ ಪೊಲೀಸ್ನವರು. ಅಲ್ಲಿ ಹೋಗುವಾಗ ಲಾಸ್ಟ್ಗೆ ಎಣ ತೆಗಿತಾ ಇತ್ತು. ಒಬ್ರು ಅಳುದಿಲ್ಲ, ಕೇಳಿದ್ರೆ ಹುಡುಗಿ ಕೇಳಾದ್ರು ಅಂತ ಹೇಳ್ತಾರೆ. ಮತ್ತೆ ಬಾಬುಲಿ ಬೆಟ್ಟದ ಟರ್ನಲ್ಲಿ ಹೀಗೆ ಒಂದು ಹೆಂಗ್ಸು ವೈಟ್ ಸೀರೆ ಉಂಟು ಹೆಂಗ್ಸು, ಅದು ಕೇರಳ ಹೆಂಗ್ಸು ಅಂತ. ಅದೇ ಮಣ್ಣು ದಾರಿ ಇಳಿಯೋದು ಅಂತ ನೋಡಿದ್ವಿ. ಅಲ್ಲಿ ಒಂದು 3 ಬಂಡೆಯಾಗಿ ಇತ್ತು. ಬಂಡೆ ಬದಿಯಲ್ಲಿ ಮಣ್ಣು ಮಾಡಿದ್ದಾರೆ. ಜಾಸ್ತಿ ಗುಂಡಿ ತೆಗಿಲಿಕ್ಕೆ ಆಗಲಿಲ್ಲ. ಒಂದು ರೇವಲಿಗೆ ಗುಂಡಿ ಒಂದು 7 ಸ್ಟೇಷನ್ ಅದರ ಪಕ್ಕನ ಅಲ್ಲಿ ಇಲ್ಲ, ಬಾಹುಬಲಿ ಬೆಟ್ಟದಲ್ಲಿ. ಬಾಹುಬಲಿ ಬೆಟ್ಟ ಮೇಲೆ ಬಾಹುಬಲಿ ಬೆಟ್ಟ ಈಗ ಟರ್ನ್ ಒಂದು ತಿರುಗುದಿಲ್ಲ. ಬಾಹುಬಲಿ ಬೆಟ್ಟ ಟರ್ನ್ ಆ ಬಾಂಗ್ಲಕ್ಕೆ ಇಳಿಯುವ ಒಂದು ಮಣ್ಣು ರೋಡ್ ಬರ್ತದೆ. ಹೌದು, ಅಲ್ಲಿ ಒಂದು ಬದಿಯಲ್ಲಿ ಇತ್ತು ಹೆಂಗಸು, ರಸ್ತೆ ಬದಿ. ರಸ್ತೆ ಬದಿಗೆ ಸ್ವಲ್ಪ ಅದಕ್ಕೆ ಅಲ್ಲಿಗೆ ಗುಂಡಿ ಅಲ್ಲಿಗೆ ಅಲ್ಲಿ 2 ಬಂಡೆಗಳು ಇದೆ, ದೊಡ್ಡ ದೊಡ್ಡದು ಬಂಡೆ ಹೊತ್ತಿಗೆನೆ ಗುಡಿ ತೆಗೆದು ಅಲ್ಲಿಗೆ ಮಣ್ಣು ಮಾಡಿದೆ. 2.5 ಫೀಟ್ ಮಣ್ಣು ಮಾಡಿದೆ ನಾನು. ಮತ್ತೆ ಇಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ, ಕೆಳಗೆ ನೇತ್ರಾವತಿ ಹತ್ರ ಕೆಳಗಡೆ ಒಂದು ಸಂಘದ ಭಟ್ರ ಹೋಟ್ಲ್ ಇದೆ. ಅಲ್ಲಿ ಒಂದು ಏನೋ ಸಿಕ್ತು. ಅದೊಂದು 14 ವರ್ಷ 12-14 ವರ್ಷ ಹುಡುಗಿ ಇರಬೇಕು. ಪೆಟ್ಟಿಕೋಟಿ ಹಾಕಿದ್ರು, ಎತ್ತಿ ಇಲ್ಲ, ಸೀರೆಯಲ್ಲಿ ಕಟ್ಟಿದ್ದಾರೆ. ಕಟ್ಟಿ ಸೇರ್ಪೆಯಿಂದ ಇಳಿಸಿದ್ರು ಅಂತ ಗೊತ್ತಿಲ್ಲ, ಹೇಗಂತ ಗೊತ್ತಿಲ್ಲ. ಸೀರೆ ಉದ್ದಕ್ಕೂ ಇದೆ. ಅದನ್ನು ಆ ಕಡೆ ಬಂದು ತೇಲ್ಕೊಂಡೇ ಇತ್ತು. ಮತ್ತೆ ಅದನ್ನು ಒಂದು ದಿವಸ ನೋಡಿ ಬಾಡಿ ಸಿಗುವ ಜಾಗ ಸ್ವಲ್ಪ ಈ ಕಡೆ ಅಲ್ಲೇ ಅಲ್ಲಿ ಭಟ್ರ ಹೋಟ್ಲ್ ಇದೆ ನೋಡಿ. ಈ ಕಡೆ ಸಂಘ ಕೆಳಗೆ ಸಂಘ ಇದೆ ನೋಡಿ, ದೊಡ್ಡ ಸಂಘ, ಸಣ್ಣ ಸಂಘ, ಸಣ್ಣ ಸಂಘದ ಹೊತ್ತಿಗೆ ಅಲ್ಲಿ ಒಂದು ಭಟ್ರ ಹೋಟ್ಲ್ ಇದೆ. ಅಲ್ಲಿ ಆ ಏನವನ್ನು ಅಲ್ಲೇ ನದಿ ಬದಿಯಲ್ಲಿ ಅಲ್ಲೇ ಮಣ್ಣು ಮಾಡಿ ಹಾಕಿದೆ. ಅಲ್ಲಿಗೆ ಪೊಲೀಸರು ಬರಲಿಲ್ಲ, ಪೊಲೀಸ್ ಇಲ್ಲ, ಯಾರಿಲ್ಲ, ಮಣ್ಣು ಮಾಡಿ ಹಾಕಿದೆ. ಮತ್ತೆ ಅಲ್ಲಿ ನಮ್ಮ ಉಜಿರೆಯಿಂದ ಹೋಗುವಾಗ ಧರ್ಮಸ್ಥಳದ ಈ ಸಂಘದ ಟರ್ನ್ ಒಂದು ತಿರುಗ್ತೀವಲ್ಲ, ಟ್ರಾನ್ಸ್ಫಾರ್ಮ್ ಈ ಸೈಡ್ ಅಲ್ಲಿ ಟ್ರಾನ್ಸ್ಫಾರ್ಮ್, ಅದರ ಹೊತ್ತಿಗೆ ಒಂದು 9 ಎಣಗಳನ್ನು ಉಂಟಾಗಿದೆ. ಒಂದೇ ಜಾಗದಲ್ಲಿ ಉಂಟಾಗಿ ಆ ಸೈಡ್ ಅಲ್ಲಿ 9 ಎಣಗಳು. ಜಾಗ ಎಲ್ಲ ಗೊತ್ತಿದೆ ಈಗ, ಎಲ್ಲ ಗೊತ್ತಿದೆ. ನಾನೇ ಹೇಳೋದು, ಈ ತನಿಖೆ ನನಗೆ ಯಾರಾದ್ರೂ ಗಣ್ಣಿದ್ದವರು ರಕ್ಷಣೆಗೆ ನಮಗೆ ಕೋರ್ಟ್ನಿಂದಲೇ ಆದೇಶ ಮಾಡಿಸಿ ಗನ್ಮೇಲೆ ಕೊಡಿಸ್ತೇವೆ ನಾವು. ಅದು ಇದ್ರೆ ನಾನು ತೋರಿಸ್ತೇನೆ ಎಲ್ಲ. ಇದು ನಿಮ್ಮ ಫ್ಯಾಮಿಲಿಗೆ ಖಂಡಿತ ಏನ್ ಸುಲಭ ಅಲ್ಲ. ಧರ್ಮಸ್ಥಳ ಅಂತ ಹೇಳಿದ್ರೆ ಅವರು ಇನ್ನೂ ಬರುವುದಿಲ್ಲ, ಅವರು ಇನ್ನೂ ಅವ್ರ ಕತೆ ಮುಗೀತು. ಆದ್ರೆ ಇವ್ರದ್ದು ಎಂತ ಅಂದ್ರೆ ಆ ಎಣಗಳನ್ನು ಮಣ್ಣು ಮಾಡ್ತಿರಲ್ಲ, ಇವರು ಒಂದು ಪುರಸಭೆಯವರು ಎಲ್ಲ ಪಂಚಾಯತಿ ಇವ್ರು ತೆಗಿಬೇಕು. ಪಂಚನಾಮ ಅಂದ್ರೆ ಏನು? ಅದೇ ಸಾಕ್ಷಿ ಆಗ್ಬೇಕಂತೆ 5 ಜನ. ಇನ್ನು ಧರ್ಮಸ್ಥಳದ ಸೌಜನ್ಯ ಕೇಸ್ಗೆ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಸಿಗ್ತಾ ಇದ್ದು, ಈಗ 3 ವಿಡಿಯೋಗಳನ್ನ ನೋಡಿದ್ದಾಯ್ತು. ಹಾಗಿದ್ರೆ 4ನೇ ವಿಡಿಯೋದಲ್ಲಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಮುಂದೆ ಏನೆಲ್ಲ ಮಾಹಿತಿಗಳನ್ನ ಬಿಚ್ಚಿಟ್ಟಿದ್ದಾನೆ, ಪ್ರಮುಖವಾಗಿ ಸೌಜನ್ಯ ವಿಚಾರವಾಗಿ ಏನೆಲ್ಲ ಬಾಯಿ ಬಿಟ್ಟಿದ್ದಾನೆ. ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ನೇರವಾಗಿ ಭೇಟಿ ಕೊಟ್ಟಿದ್ದಂತಹ ಚಿನ್ನಯ್ಯ ಎಳೆಯಾಗಿ ತಾನು ಏನೇನ್ ಕೆಲಸ ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಈಗ ಪ್ರಸ್ತಾಪವನ್ನ ಮಾಡಿದ್ದಾನೆ. ಅದನ್ನ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ರಹಸ್ಯವಾಗಿ ಆ ವಿಡಿಯೋವನ್ನ ಕ್ಯಾಪ್ಚರ್ ಮಾಡಿಕೊಂಡು ಈಗ ಅದನ್ನ 3 ಭಾಗಗಳಾಗಿ ವಿಂಗಡಿಸಿ ಅದನ್ನ ಒಂದೊಂದಾಗಿಯೇ ಹರಿಬಿಡ್ತಿದ್ದಾರೆ. ಈಗಾಗಲೇ ನಾವು 1ನೇ ವಿಡಿಯೋವನ್ನ ನೋಡಿದ್ದಾಯ್ತು, 2ನೇ ವಿಡಿಯೋವನ್ನ ನೋಡಿದ್ದಾಯ್ತು, ಜೊತೆಗೆ 3ನೇ ವಿಡಿಯೋವನ್ನ ಸಹ ನೋಡಿದ್ದಾಯ್ತು. ಆದ್ರೆ 4ನೇ ವಿಡಿಯೋದಲ್ಲಿ ಪ್ರಮುಖವಾಗಿ ಸೌಜನ್ಯ ಬಗ್ಗೆ ಚಿನ್ನಯ್ಯ ಏನ್ ಹೇಳಿದ್ದಾನೆ, ಸೌಜನ್ಯ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ವಿಚಾರಗಳನ್ನ ಪ್ರಸ್ತಾಪ ಮಾಡಿದಾನ, ಬಾಯ್ ಬಿಟ್ಟಿದಾನ, ಆ ವಿಡಿಯೋದಲ್ಲಿ ಏನಿದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೀವಿ. ಪಂಚರಗಳು ಬೇಕಾದಕ್ಕೆ ಸಾಕ್ಷಿ ಈಗ 5 ಮಂದಿಯಲ್ಲಿ ಇಟ್ಟು ಇದನ್ನು ಇದು ಮಾಡೋದು. ಕ್ಯಾನ್ಸರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ. ಹೇಗೆ ಗೊತ್ತುಂಟಾ, ಸೌಜನ್ಯ ಸತ್ಲು ಎಲ್ಲ ತಂದ್ರು ಮಾಡಿದ್ರು ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನ್ನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ಟರೆ ಇಲ್ಲ, ಇದು ಇಲ್ಲ. ಇವಂದು
BC ರೋಡ್ ಆ ಕಡೆಯಿಂದ ಬಂತು ಅಲ್ಲಿಗೆ, ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದು ನಿಲ್ತು. ನಾವು ನೋಡುದು ಏನಪ್ಪ ಹೀಗೆ ಬಂತು, ನಾಯೆಲ್ಲ ಕರ್ಕೊಂಡು ಬಂದ್ರು, ನಾಯೆಲ್ಲ ಕರ್ಕೊಂಡು ಇನ್ನೂ ನೋಡ್ತಾರೆ, 100 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಲಾಸ್ಟ್ ಇವರು ಹೋಗುದು ಎಲ್ಲಿಗೆ, ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ, ಅಲ್ಲಿ ಹೋಗ್ಲಿಲ್ಲ ಎಣತ್ರಕ್ಕೆ ಹೋದದ್ದು ಯಾರು, ಧರ್ಮಸ್ಥಳದ ಪೊಲೀಸ್ನವರು, ಈ ಬೆಳ್ತಂಗಡಿ ಪೊಲೀಸ್ನವರು, ಇವ್ರು ಮಾತ್ರ ಅಲ್ಲಿಗೆ ಹೋಗುದು. ಧರ್ಮಸ್ಥಳ ಪೊಲೀಸ್ನವರು ಇವರು ಬಂದವರು ಅಲ್ಲಿಗೆ ಹೋಗ್ಲೇ ಇಲ್ಲ. ಸುಮ್ಮನೆ ಎಂತ ಮಾಡಿದ್ರೆ, ಏನ್ ಮಾಡಿದ್ರು, ಶಾಸನಾಸ ಮಾಡಿದ್ರೆ ಎಂತ ಮಾಡಿದ್ರ ಅಲ್ಲಿಗೆ ಇವರು ಹೋಗ್ಲೇ ಇಲ್ಲ. ನಿಂತರು, ಅರ್ಧ ಗಂಟೆಗೆ ಬಂದ್ರು, ಕಾರ್ಕೊಂಡು ಹೋದ್ರು, ಎಲ್ಲ ವಾಪಸ್ಸೆ. ಆ ದಿವಸ ಇವರಿಗೆ ಎಂತದೋ ಮಾನಸಿಕ ಆಗಿ ಅಂತೇಳಿ ಸೌಜನ್ಯನ ತಾಯಿಯನ್ನು ತಗೊಂಡು ಬೆಣಕ ಆಸ್ಪತ್ರೆಯಲ್ಲಿ ನುಗ್ಗಿದ್ರು. ಯಾರು ಅವರು ತೋಟದವರು ಒಬ್ರು ಮ್ಯಾನೇಜರ್ ಅವತ್ತೇ ಏನೋ ಅಲ್ಲಿಂದ ತೆಗೆಯುವ ಮುಂಚೆನೆ ತಗೊಂಡು ಹೋದ್ರು. ಇವರು ಕರ್ಕೊಂಡು ಹೋಗಿದ್ದಾರೆ, ಕರ್ಕೊಂಡು ಹೋಗಿ ಬೆನಕದಲ್ಲಿ ಸೇರಿಸಿ ಅನಂತರ ನಾನು ಅಲ್ಲಿ ಕೆಲಸ ಎಲ್ಲ ಮುಗ್ದು 12 ಗಂಟೆ ನಂತರ ಸರಿ ಹೋಗಿ ಬಾಡಿ ಯಾವ್ದು ಅಲ್ಲಿಯಾದ್ರು ಇಲ್ಲಿ ಬಿಡ್ಲಿಲ್ಲ ನೋಡಿ, ಅಲ್ಲಿಯಾದ್ರು ಹೋಗಿ ಒಮ್ಮೆ ನೋಡಿ ಬರುವಂತ ಹೋಗ್ತಾನೆ. ನೀವು ನೋಡ್ತಾ ಇದ್ದ ಮಗು ನಮ್ಮ ಕಣ್ಣಿಂದ ಮಗು ಏನಾಯ್ತು ನೋಡುವಂತ ಅಲ್ಲಿ ಹೋಗ್ತೇನೆ. ಅಲ್ಲಿ ರೂಪಾಯಿನವರು 5 ಜನ ಇದ್ದಾರೆ. ಎಲ್ಲಿ ಸವಗಾರದ ಸುತ್ತ, ಅಲ್ಲಿ ಸವಗಾರ ಗೊತ್ತಿಲ್ಲ, ಬೀಗ ಆಗಿದೆ, ಅಲ್ಲಿ ಇದ್ದಾರೆ, ಅಲ್ಲಲ್ಲಿ ನಿಂತ್ಕೊಂಡು ಪೊಲೀಸ್ನವರು ನಿಂತಿದ್ದಾರೆ 5 ಜನ ಎಲ್ಲ. ಓಕೆ, ಆಗ ನಾನು ಎಷ್ಟು ಜನಗಳನ್ನು ಹೋಗಿದ್ದನ್ನು ನೋಡಿದ್ದೇನೆ, ಬಂದದನ್ನು ನೋಡಿದ್ದೇನೆ. ಅಲ್ಲಿ ದಾರಿ ಫ್ರೀಯಾಗಿ ಇರ್ತದೆ. ಆದ್ರೆ ಅವತ್ತು ಮಾತ್ರ ಬೆದರನ್ನೆಲ್ಲ ಅಡ್ಡ ಇಟ್ಟಿದ್ದಾರೆ ರೋಡಿಗೆ, ಬೇರೆ ವೆಹಿಕಲ್ ಬರೋದಾಗೆ ಡ್ರಮ್ಮನ್ನೆಲ್ಲ ಇಟ್ಟು, ಡ್ರಮ್ಮ ಮೇಲೆ ಬೆದರೆಲ್ಲ ಇಟ್ಟು ಭಾರಿ ಬಂದೋಬಸ್ತ್ ಮಾಡಿದ್ದಾರೆ ಆ ಸಹೋದರಕ್ಕೆ ಹೋಗೋದಾಗೆ. ಅದರಲ್ಲಿ ಯಾಕೆ ಮಾಡಿದ್ರು ಅಂತ ಏನು ಗೊತ್ತಾಯ್ತಾ ಇಲ್ಲ ನಾನು. ಬೇಕಾದಕ್ಕೆ ಸಾಕ್ಷಿ ಈಗ ಅದು 5 ಮಂದಿಯನ್ನು ಇಟ್ಟು ಇದನ್ನು ಇದು ಮಾಡೋದು ಕ್ಯಾನ್ಸರ್ ಡ್ಯಾಮೇಜ್ ಆಗಿದ್ದಕ್ಕೆ ಸೌಜನ್ಯ ಸಾಕ್ಷಿ. ಹೇಗೆ ಗೊತ್ತುಂಟಾ, ಸೌಜನ್ಯ ಸತ್ಲು ಎಲ್ಲ ತಂದ್ರು, ಮಾಡಿದ್ರು, ಏನೋ ಮಾಡಿದ್ರು. ಆದ್ರೆ ಮಾಡಿದಾಗ ಆ ಸಿಕ್ಕಿದ ಏನವನು ಫ್ಯಾಮಿಲಿ ಅವರಲ್ಲಿ ಹೋಗ್ಲಿಕ್ಕೆ ಬಿಟ್ರಿಲ್ಲ, ಇದು ಇಲ್ಲ. ಇವಂದು 2-3 ವ್ಯಾನ್ ಬಂತು, ಇಲ್ಲಿ BC ರೋಡ್ ಆ ಕಡೆಯಿಂದ ಬಂತು ಅಲ್ಲಿಗೆ, ಅಲ್ಲಿ ಸತೀಶ್ ರೋಡ್ ಪಕ್ಕಕ್ಕೆ ಬಂದು ನಿಲ್ತು. ನಾವು ನೋಡುದು ಏನಪ್ಪ ಹೀಗೆ ಬಂತು, ನಾಯೆಲ್ಲ ಕರ್ಕೊಂಡು ಬಂದ್ರು, ನಾಯೆಲ್ಲ ಕರ್ಕೊಂಡು ಇನ್ನೂ ನೋಡ್ತಾರೆ, 100 ಜನ ಎಲ್ಲ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಲಾಸ್ಟ್ ಇವರು ಹೋಗುದು ಎಲ್ಲಿಗೆ, ಅದು ರಸ್ತೆ ಬದಿಯಲ್ಲಿ ನಿಲ್ಲಿಕ್ಕೆ, ಅಲ್ಲಿ ಹೋಗ್ಲಿಲ್ಲ ಎಣತ್ರಕ್ಕೆ ಹೋದದ್ದು.